ಸೂತ್ರ 25 ವಿಶೇಷದರ್ಶಿನಃ ಆತ್ಮಭಾವ ಭಾವನಾ ನಿವೃತ್ತಿ. ಪದಗಳ ವಿಭಾಗ. ವಿಶೇಷ ದರ್ಶಿನಃ ಆತ್ಮ ಭಾವ ಭಾವನಾ ನಿವೃತ್ತಿ. ವಿಶೇಷ ಅಂದರೆ ಸಾಮಾನ್ಯಕ್ಕೆ ವಿರುದ್ಧವಾದದ್ದು, ಅತಿ ಪ್ರಧಾನವಾದುದು. ದರ್ಶಿನಃ ಅಂದರೆ ಕಾಣುವಂತಹದ್ದು. ಆತ್ಮಭಾವ ಅಂದರೆ ತನ್ನನ್ನೇ ಆತ್ಮವೆಂದುಕೊಳ್ಳುವಂಥದ್ದು. ಭಾವನೆ ಎಂದರೆ ಜಿಜ್ಞಾಸೆ ಹಾಗೂ ಕುತೂಹಲ. ನಿವೃತ್ತಿ ಎಂದರೆ ನಿರಾಸಕ್ತಿ ಹೊಂದುವುದು, ಅದನ್ನು ತ್ಯಜಿಸುವಂತಹದ್ದು. ಭಾವಾರ್ಥ: ಇಲ್ಲಿ ಯೋಗಿ ಶ್ರೇಷ್ಠನು ಆತ್ಮವನ್ನೇ ಅಂದರೆ ಪರಮಾತ್ಮನನ್ನೇ ತಾನೇ ಎಂದು ಕೊಳ್ಳುವಂತಹ ಭಾವನೆ. ಇಲ್ಲಿ ಸಮಾಧಿ ಸ್ಥಿತಿಗೆ ಜೀವಾತ್ಮನು ಇರುತ್ತಾನೆ. ಈ ಆತ್ಮತತ್ವವನ್ನು ಕೂಡ ಎಷ್ಟು ಇಚ್ಛೆಯಿಂದ ಅವನು ಪಡೆದುಕೊಂಡಿರುತ್ತಾನೋ ಅಷ್ಟೇ ನಿರಾಸಕ್ತಿಯನ್ನು ತೋರುವುದು ಕೂಡ ಇಲ್ಲಿ ಅವಶ್ಯಕವಾಗಿದೆ. ಯಾವಾಗ ಈ ಆತ್ಮ ಭಾವನೆಯನ್ನು ಹೊಂದುವುದು ಕೂಡ ಅವನು ನಿರಾಸಕ್ತಿಯನ್ನು ತಾಳುತ್ತಾನೋ ಆಗ ನಿರ್ಬೀಜ ಸಮಾಧಿಯು ಏರ್ಪಡುತ್ತದೆ, ಕೈವಲ್ಯವು ಏರ್ಪಡುತ್ತದೆ. ಅದನ್ನೇ ಈ ಸೂತ್ರದಲ್ಲಿ ನಿವೃತ್ತಿ ಎಂದು ಹೇಳಿರುತ್ತಾರೆ. ಅಂದರೆ ಆತ್ಮಭಾವದ ಬಗ್ಗೆ ಇರುವಂತಹ ಆಸಕ್ತಿಯನ್ನು ಕೂಡ ಅವನು ತೊರೆದು ನಿರಾಸಕ್ತಿಯನ್ನು ಹೊಂದಬೇಕೆಂಬುದು ಈ ಸೂತ್ರದಲ್ಲಿ ತಿಳಿಸಿರುತ್ತದೆ. 26 ತದಾ ವಿವೇಕ ನಿಮ್ನಂ ಕೈವಲ್ಯ ಪ್ರಾಗ್ಭಾರಂ ಚಿತ್ತಂ. ಪದಗಳ ವಿಂಗಡಣೆ. ತದಾ ವಿವೇಕ ನಿಮ್ನಂ ಕೈವಲ್ಯ ಪ್ರಾಗ್ಭಾರಂ ಚಿತ್ತಂ. ಪದಗಳ ಅರ್ಥ. ತದಾ ಅಂದರೆ ಹಾಗಾದಾಗ. ಇಲ್ಲಿ ಸ್ಮೃತಿಯಲ್ಲಿರುವಂತಹ ಸಂಸ್ಕಾರಗಳೆಲ್ಲವೂ ಕ್ಷಯಿಸಿದಾಗ. ವಿವೇಕ ಅಂದರೆ ಬುದ್ಧಿ. ನಿಮ್ನಂ ಅಂದರೆ ಕೈವಲ್ಯದ ಶ್ರೇಯಸ್ಸಿಗೆ ಸಮನಾದಂಥ ವಿವೇಕವು. ಕೈವಲ್ಯಂ ಅಂದರೆ ಇಲ್ಲಿ ಈ ಹಂತದಲ್ಲಿ ನಿರ್ಬೀಜ ಮೋಕ್ಷ. ಚಿತ್ತಂ ಅಂದರೆ ಪ್ರಾಗ್ಭಾರಂ ಅಂದರೆ ಅಂತರ ಸೆಳೆತದಿಂದ ಸೆಳೆಯುವಂಥದ್ದು. ಚಿತ್ತಂ ಅಂದರೆ ಅಂತಃಕರಣವು ಸಂಪೂರ್ಣವಾಗಿ ಕೈವಲ್ಯದೆಡೆಗೆ ಇರುವಂತಹ ಹಂತದಲ್ಲಿರುವಂತಹ ಚಿತ್ತ. ಭಾವಾರ್ಥ: ಈ ಹಂತದಲ್ಲಿ ಜೀವಾತ್ಮನು ಅವನ ಅಸ್ಮಿತೆಯನ್ನು ಕೂಡ ಇಲ್ಲವಾದಂತೆ ಮಾಡಿಕೊಂಡಿರುತ್ತಾನೆ. ಅಂದರೆ ಅವನ ಅಸ್ಮಿತೆಗೂ ಕೂಡ ಕೈವಲ್ಯದ ಕಡೆಗೆ ಹೋಗುವಂತಹ ವಿಚಾರವು ಅದರಲ್ಲಿ ನಿರಾಸಕ್ತಿಯನ್ನು ಮೂಡಿರುತ್ತದೆ. ಇಲ್ಲಿ ಅವನು ತನ್ನತನವೆಲ್ಲವನ್ನು ಕಳೆದುಕೊಂಡಿರ್ತಾನೆ, ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ. ಅವನ ಸ್ಮೃತಿಯಲ್ಲಿರುವಂತಹ ಎಲ್ಲ ಸಂಕೀರ್ಣಗಳು ಕ್ಷಯಿಸಿ ಹೋಗಿರುತ್ತವೆ. ಅವನು ಅಚಲನಾಗಿ ಇರುತ್ತಾನೆ. ಯಾವುದರ ಬಗ್ಗೆಯೂ, ಕೈವಲ್ಯದ ಬಗ್ಗೆಯೂ ಅವನಲ್ಲಿ ನಿರಾಸಕ್ತಿ ಮೂಡಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕೈವಲ್ಯದ ಸ್ವಭಾವವಾದ
ಪ್ರಾಗ್ಭಾರಂ ಅಂದರೆ ಅಂತರ್ಸೆಳೆತ. ಕೈವಲ್ಯಕ್ಕೆ ತನ್ನದೇ ಆದಂತಹ ಅಂತರ್ಸೆಳೆತವಿರುತ್ತದೆ. ಈ ಅಂತರ್ಸೆಳೆತವು ಅವನತನವನ್ನು ಎಲ್ಲವನ್ನು ತನ್ನ ಗರ್ಭದೊಳಗೆ ಸೆಳೆದುಕೊಂಡು ಬಿಡುತ್ತದೆ. ಆ ಸಮಯದಲ್ಲಿ ಅವನು ಪಾವಿತ್ರತೆಯನ್ನು ಹೊಂದಿರುತ್ತಾನೆ. ಈ ಪಾವಿತ್ರತೆಯಲ್ಲಿಯೂ ಕೂಡ ಅವನು ತ್ಯಾಗದ ಮನೋಭಾವವನ್ನು ಹೊಂದಿರುತ್ತಾನೆ. ಹೀಗಾಗಿ ಅವನು ನಿರ್ಬೀಜ ಕೈವಲ್ಯದೆಡೆಗೆ ಸಾಗಿರುತ್ತಾನೆ.